ನಮ್ಮವರೇ ಆದಂಥ ಹಿರಿಯರಾದಂಥ ಡಾಕ್ಟರ್ ಶಾಂತಾ ಭಟ್ ಅವರು ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇವೆ. ಹಾಗೂ IDA ಸದಸ್ಯರಾದಂಥ ಡಾಕ್ಟರ್ ಸುಹಾಸ್ ಹೆಗಡೆ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಸ್ವಾಗತ ಇದ್ದೇನೆ. IMA ಸೆಕ್ರೆಟರಿ ಆದಂಥ ರವೀಂದ್ರ ಕೊಳವೇಕರ್ ಇದ್ದಾರೆ, ವಿಶ್ವನಾಥ್ ಅಂಕರ್ ಇದ್ದಾರೆ, ಹಾಗೂ ಇಲ್ಲಿ ನೆರೆದಿರುವಂಥ ನಮ್ಮ IMA ಮಿತ್ರರು, IDA ಸದಸ್ಯರು ಹಾಗೂ ವಿಶ್ವವಿದ್ಯಾಲಯದ ಎಲ್ಲ ಬಂಧು ಬಳಗವರನ್ನು ನಾನು ವೈಯಕ್ತಿಕವಾಗಿ ಹಾಗೂ ಸಂಘಟಕರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನನಗೆ ಟಿ ನಾರಾಯಣ್ ಭಟ್ರ ಬಗ್ಗೆ ಸೂಚ್ಯವಾಗಿ ಕೆಲವು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಶಾಂತಾ ಭಟ್ರು ಮೊದಲೇ ನಿರ್ದೇಶನ ಮಾಡಿಬಿಟ್ಟಿದ್ದಾರೆ, ಭಾಳ ಸೂಚ್ಯವಾಗಿ ಹೇಳಬೇಕು, ವೀಣಾಜಿಯವರ ಭಾಷಣ ಕೇಳೋದುಂಟು, ಅದಕ್ಕೆ ತಡ ಮಾಡಬೇಡಿ ಅಂತ. ಆದರೆ ಕೆಲವು ವಿಷಯಗಳನ್ನು ಇವತ್ತು ಅವರ ಒಂದು ನೆನಪಿನಲ್ಲೇ ನಾವಿವತ್ತು ಒಂದು ವರೇಷನ್ ಇಟ್ಕೊಂಡಿದ್ದೇವೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ, ನಾವು ನಾರಾಯಣ ಭಟ್ರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಇದೆ ಅಂತ. ಆದರೆ ಬಹಳ ಜನರಿಗೆ ಅವರ ಒಂದು ಒಳಪರಿಚಯ ಏನಿದೆ ಅದು ನಮಗೆ ಗೊತ್ತಿಲ್ಲ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಆ ಒಂದು ಕೆಲವು ವಿಷಯಗಳನ್ನು, ಗೊತ್ತಿರದ ವಿಷಯವನ್ನು ನಾನು ನಿಮ್ಮೊಂದಿಗೆ ಪ್ರಸ್ತಾವನೆ ಮಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅವರು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಒಂದು ಕುಗ್ರಾಮದಲ್ಲಿ 1946 ನವೆಂಬರ್ 23 ಜನಿಸಿದವರು. ಸೊ ಕುಗ್ರಾಮ ಅಂದ್ರೆ ಗೊತ್ತುಂಟು ನಿಮಗೆ, ವಿದ್ಯಾಭ್ಯಾಸ ಎಷ್ಟು ಕಷ್ಟ ಅಂತ. ಅಂಥ ಒಂದು ವಿಷಮ ಪರಿಸ್ಥಿತಿಯನ್ನು ಕೂಡ ಎದುರಿಸಿ ಒಂದು ಹೆಸರಾಂತ ತ್ರಿವೇಂದ್ರಂ ಡೆಂಟಲ್ ಕಾಲೇಜಿಂದ BDS ಪದವಿಯನ್ನು ಪಡೀತಾರೆ. ನಂತರ ಪ್ರೊಬೆಬಲಿ ಆಗಿನ ಕಾಲದಲ್ಲಿ ಪ್ರೀ ಪ್ರೊಫೆಷನಲ್ ಕೋರ್ಸ್ ಅಂತ ಇತ್ತು ಕಾಣ್ತದೆ. ಪ್ರಾಕ್ಟೀಸ್ ಶುರು ಮಾಡೋ ಪೂರ್ವದಲ್ಲಿ ಪ್ರೊಬೆಬಲಿ 1 ವರ್ಷ ಅವರು ಸರ್ವಿಸ್ ಮಾಡಬೇಕಿತ್ತು ಕಾಣುತ್ತೆ. ಅದನ್ನು ಅವರು ಧಾರವಾಡದಲ್ಲಿ ಮಾಡ್ತಾರೆ. 1 ವರ್ಷ ಪ್ರೀ ಪ್ರೊಫೆಷನಲ್ ಕೋರ್ಸ್ ಅಂತ 1 ವರ್ಷ ಧಾರವಾಡದಲ್ಲಿ ಮಾಡ್ತಾರೆ. ಅವರಿಗೆ ಕೇರಳದ ಒಂದು ಆ ಹ್ಯೂಮಿಡ್ ಆ್ಯಂಡ್ ಹಾಟ್ ವೆದರ್ ತುಂಬ ಕಷ್ಟ ಆಗ್ತಾ ಇತ್ತು. ಧಾರವಾಡಕ್ಕೆ ಬಂದು 1 ವರ್ಷ ಅವರು ಆ ಕೋರ್ಸ್ ಮಾಡಿದ ನಂತರ ಅವ್ರಿಗೆ ನಾನು ಧಾರವಾಡದಲ್ಲೇ ನೆಲೆಸಬಹುದು ಹೇಳುವಂಥ ಒಂದು ಅನಿಸಿಕೆ ಪ್ರಾರಂಭವಾಗಿತ್ತು. ಹೀಗೆ ಒಮ್ಮೆ ಅವರು ಧಾರವಾಡಕ್ಕೆ ಹೋಗಬೇಕು ಅಂತ ಹೊರಟಿದ್ದಾರೆ. ಶಿರಸಿ ಬಸ್ ನಿಲ್ದಾಣದಲ್ಲಿ ಅವರಿಗೆ ಗೊತ್ತಾಗ್ತದೆ, ಶಿರಸಿಯಲ್ಲಿ ಯಾರು ಕ್ವಾಲಿಫೈಡ್ ಡೆಂಟಲ್ ಸರ್ಜನ್ ಇಲ್ಲ ಹೇಳುವಂಥ ಒಂದು ವಿಷಯ ಅವ್ರಿಗೆ ಗೊತ್ತಾಗ್ತದೆ. ಆಗ ಅವರು ನಮ್ಮವರೇ ಆದಂಥ SG ಹೆಗಡೆ ಹಾಲೇಸರ್, ಹಿರಿಯ ವೈದ್ಯರವರು, ಅವರನ್ನು ಭೇಟಿ ಆಗ್ತಾರೆ. SG ಹೆಗಡೆ ಹಾಲೇಸರ್ ಅಲ್ಲ, ಡೀಪ್ನಲ್ಲಿ ಇವರನ್ನು ಭೇಟಿ ಆಗ್ತಾರೆ. ಅವರು ಇವರನ್ನ ನಿಮ್ಮ ಶಿರಸಿಗೆ ಬರಬೇಕು ನೀವು ಹೇಳುವಂಥ ಒಂದು ಮನವೊಲಿಸ್ತಾರೆ. 1972ರಲ್ಲಿ ಅವರು ಶಿರಸಿಗೆ ಬಂದು ತಮ್ಮ ಪ್ರಾಕ್ಟೀಸನ್ನು ಸೆಟಪ್ ಮಾಡ್ತಾರೆ. ಸೊ 72ರಿಂದ 2020 48 ವರ್ಷ ಒಂದು ಸುದೀರ್ಘವಾದ ಪ್ರಾಕ್ಟೀಸ್. He is the first qualified dental surgeon to the whole of North Canada. ಸೊ ಅದು ಒಂದು ಶಿರಸಿಯ ಭಾಗ್ಯ ಅಂತ ಹೇಳ್ಬೋದು. ಯಾಕಂದರೆ ಆ ವೇಳೆಯಲ್ಲಿ ಅವರು ಎಲ್ಲೂ ಸೆಟ್ಲ್ ಆಗ್ಬೋದಿತ್ತು. ನಾಳೆ ಈ ಶಿರಸಿಗೆ ಬಂದು 2020ರವರೆಗೂ ಒಂದು ಹೆಸರಾಂತ ದಂತವೈದ್ಯರಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ನಂತರ 72ರಲ್ಲಿ ಬಂದಾಗ ಅವರಿಗೆ ಡಾಕ್ಟರ್ ಶಾಂತಾ ಭಟ್ ಅವರು ಮಂಚಿಕೇರಿಯಲ್ಲಿದ್ದರು. ಅವರೇ ಪರಿಚಯ ಆಯಿತು, ಅವರನ್ನೇ ಮದುವೆ ಆದರು. ನನಗೆ ನೆನಪಿದೆ, 1972ರಲ್ಲಿ ನಾವು PUCಗೆ ಹುಡುಗರು, ನಾವು ಆ ಸುಬ್ಬಮ್ಮನ ಕಾನೂನು ನಾಡಿಗಲ್ಲಲ್ಲಿ ಇತ್ತು, ಅಲ್ಲಿಂದ ಮೇಲೆ ಹತ್ತಿಕೊಳ್ಳಿ. ಅವಾಗ 72ರಲ್ಲಿ ದೊಡ್ಡ ಬೋರ್ಡ್ ಹಾಕಿದ್ರು ಇದಕ್ಕೆ, ಟಿ ನಾರಾಯಣ್ ಭಟ್ ಡೆಂಟಲ್ ಕ್ಲಿನಿಕ್ ಅಂತ. ಇನ್ನೂ ನನಗೆ ನೆನಪಿದೆ. ನಂತರ ಅಫ್ಕೋರ್ಸ್ ನಾನು ಮೆಡಿಕಲ್ ಆಫೀಸರ್ ಬಂದಾಗ ಅವರದ್ದು ಒಂದು ಸೆಟಪ್ ಇತ್ತು. ಅವಾಗ ಈ ಒಂದು 48 ಇಯರ್ಸ್ ಒಂದು ಡೆಂಟಲ್ ಪ್ರಾಕ್ಟೀಸಲ್ಲಿ ಇನಿಷಿಯಲಿ ಅವ್ರಿಗೆ ಕಾಂಪಿಟೇಷನ್ ಇದ್ದಿಲ್ಲ, ಅವರು ಎಮಿನೆಂಟ್ ಡಾಕ್ಟರ್ಗೆ ಇದೆ. ಆದರೆ ಅವರು ಸಾಯೋವರೆಗೂ 2020ರವರೆಗೂ ಒಂದು ಎಮಿನೆಂಟ್ ಪೊಸಿಷನನ್ನು ಕಾದುಕೊಳ್ಬೇಕು ಅಂತಂದರೆ ಇದು ಒಂದು ಸಾಮಾನ್ಯ ಸ್ಥಿತಿ. ಯಾಕಂದರೆ ಫ್ಲಾಶಿನ ಪಾಲಕ್ಕೆ ಕೆಲವು ವರ್ಷ, ಒಂದು 15 ವರ್ಷ 20 ವರ್ಷ ಲೀಡಿಂಗ್ ಆಗಿರ್ತಾರೆ. ಆದರೆ ಆ ಒಂದು ಸಾರ್ಟ್ ಆಫ್ಟರ್ ಡಾಕ್ಟರ್ ಹೇಳುವಂಥ ಒಂದು ಪದವಿಯನ್ನು 2020ವರೆಗೂ ಕಾದ್ಕೊಂಡು ಬಂದಿದ್ರೆ ಅದರಲ್ಲಿ ಒಂದು ವಿಶೇಷತೆ ಒಂದು ಗುಣ ಬೇಕು, ಇಲ್ಲದಿದ್ದರೆ ಆಗೋದಿಲ್ಲ. ಅದು ನಮ್ಮನ್ನು ನಾವು ಯಾವಾಗಲೂ ಅಪ್ಗ್ರೇಡೇಷನ್ ಮಾಡ್ಕೋಬೇಕು, ಆ ಒಂದು ಅಡಾಪ್ಟಬಿಲಿಟಿ ಬೇಕು. ಅಂದಾಗ ಮಾತ್ರ ಈ ಒಂದು ಹಂತವನ್ನು ತಲುಪಲಿಕ್ಕೆ ಸಾಧ್ಯ. ಈಗ ಅವರ ಒಂದು ಸೋಷಿಯಲ್ ಲೈಫಿಗೆ ಬಂದಾಗ ನಮ್ಗೆ ಕಾಣ್ತದೆ ಎಷ್ಟೊಂದು ಸಂಘ ಸಂಸ್ಥೆಗಳಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ರು ಹೇಳುವಂಥದ್ದು ನಮ್ಗೆ ಗೊತ್ತಾಗ್ತದೆ. ಅವರು ಭಾರತ ಸೇವಾಬ್ದಾಳದಲ್ಲಿ ಪ್ರಮುಖರವರು.
ಎಷ್ಟು ಒಂದು ಉತ್ತಮವಾದ ಬಿಲ್ಡಿಂಗನ್ನು ಕಟ್ಟಿದ್ದಾರೆ ರಾಯಪೋಲೇಕಲ್ ಶಾಲ್ಪುರದಲ್ಲಿ. ಅವರು ರಾಜ್ಯ ಮಟ್ಟದಲ್ಲೂ ಕೂಡ ಅವರು ಈ ಭಾರತ ಸೇವಾದಳದಲ್ಲಿ ಹೆಸರನ್ನು ಮಾಡುವಂಥವ್ರು. ಮತ್ತು ರೋಟರಿ ಚಾರಿಟಬಲ್ ಟ್ರಸ್ಟ್ ಕಮಿಟಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದಾರೆ. MES ನರ್ಸಿಂಗ್ ಕಮಿಟಿ ಮ್ಯಾನೇಜ್ಮೆಂಟಲ್ಲಿದ್ದಾರೆ ಅವರು. ಎಷ್ಟೋ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಅವರು ಸಹಾಯ ಮಾಡಿದ್ದಾರೆ. ಅದೇ ರೀತಿ MES ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡಿದ್ದಾರೆ. ಅವರು ರೋಟೇರಿಯನ್ ಕೂಡ ಮತ್ತು ಅಸಿಸ್ಟೆಂಟ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಡೆಫ್ ಆ್ಯಂಡ್ ಡಮ್ ಸ್ಕೂಲಲ್ಲೂ ಕೂಡ ಕಮಿಟಿಯಲ್ಲೂ ಕೂಡ ಮ್ಯಾನೇಜ್ಮೆಂಟ್ ಕಮಿಟಿಯಲ್ಲೂ ಕೂಡ ಇದ್ದಾರೆ ಅವರು. ಶ್ರೀಧರ್ ಪ್ರತಿಷ್ಠಾನ ಅದರ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ LT ಶರ್ಮಾ ಇವಾಗ ಫಸ್ಟ್ ಪ್ರಿನ್ಸಿಪಲ್ ಆಫ್ MES ಕಾಲೇಜ್ ಅದರದ್ದು ಮೆಮೋರಿಯಲ್ ಕಮಿಟಿಲಿದ್ದಾರೆ ಅವರು. ರಂಗ ಸಂಘದ ಆಕ್ಟಿವ್ ಮೆಂಬರು. ಮತ್ತು ಅವರು ವಿಶ್ವವಿದ್ಯಾಲಯ ಇವತ್ತೇನು ನಡೀತಾ ಇದೆ ಅದಕ್ಕೆ ಒಂದು ಲ್ಯಾಂಡ್ ಕೊಟ್ಟು ಇವತ್ತು ಆ ವಿಶ್ವವಿದ್ಯಾಲಯ ಒಂದು ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದೆ. ಅದು ಒಂದು ರೀತಿಯ ಅವರ ಜೀವನದಲ್ಲಿ ಒಂದು ಮಹತ್ವದ ಘಟ್ಟ ಅಂತ ಹೇಳ್ಬೋದು. ಯಾಕೆಂದರೆ ನಮಗೆ ಗೊತ್ತಿಲ್ಲ, ನಾವು ಅಂದ್ಕೊಂಡಿದ್ದೇವೆ ನಾರಾಯಣ ಭಟ್ರು ಮೊದಲಿಂದನೂ ಒಂದು ರೀತಿ ಯಾವ ರೀತಿ ಹಾಗೆ ಇದ್ದಾರೆ ಅಂತೇಳಿ. ಆದರೆ ಹತ್ತಿರದವರು ಹೇಳ್ತಾ ಇದ್ದಾರೆ ಈ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಅವರು ಸ್ಟೂಡೆಂಟ್ ಆಗಿ ಹೋದಾಗಿಂದ ಅವರ ಪರ್ಸನಾಲಿಟಿ ಟೋಟಲಿ ಚೇಂಜ್ ಅಂತ. ಇದು ಅವರಿಗೆ ಅಗದಿ ಪ್ರೀತಿ ಪಾತ್ರರಾದ್ರೆ ಅವರಿಂದ ಒಂದು ಬಂದಾಗ ನಾವು ನಂಬಲಿಕ್ಕೆ ಬೇಕು. ಬಟ್ ನಮಗೆ ನಾರಾಯಣ ಭಟ್ರೆ ಅವ್ರು ನಾರಾಯಣ ಭಟ್ರು ಹಾಗೆ ಇದ್ದಾರೆ. ಆದರೆ ಅವರಲ್ಲಿ ಆ ರೀತಿ ಬದಲಾವಣೆಯನ್ನ ಅವರ ಅಗದಿ ಹತ್ತದಲ್ಲಿದ್ದವರು ಕಂಡುಕೊಂಡಿದ್ದಾರೆ ಅಂತಂದ್ರೆ ಅದನ್ನು ನಾವು ನಂಬಲಿಕ್ಕೆ ಬೇಕು. ಹೀಗಾಗಿ ಈಗ ಎಷ್ಟೋ ಸಂಘ ಸಂಸ್ಥೆಗಳಿಗೆ ಅವರು ಡೊನೇಷನ್ ಮಾಡಿದರೆ, ಆದರೆ ಅದನ್ನು ಎಲ್ಲೂ ಅವರು ಬೆಳಕಿಗೆ ತರ್ತಿದ್ದಿಲ್ಲ. ಅದಕ್ಕೆ ಅಜಿತ್ ಮನೆ ಚಿತ್ರ ಕೇಂದ್ರಕ್ಕೆ ರೆಗ್ಯುಲರ್ ಡೊನೇಷನ್ ಕೊಡ್ತಿದ್ರು. ಅದೇ ರೀತಿ IMEಗೂ ಕೂಡ ಅವರು ಶಾಂತಾ ಭಟ್ರು ಮತ್ತು ನಾರಾಯಣ ಭಟ್ರು 1,70,000 ರೂಪಾಯಿ ಡೊನೇಷನ್ ಕೊಟ್ಟಿದ್ದಾರೆ. ಈ ಟೈಮ್ನಲ್ಲಿ ನಾವು ಅವರನ್ನು ಸ್ಮರಿಸಲಿಕ್ಕೆ ಬೇಕು. ಇವತ್ತು ಈ ಒಂದು ಹಾಲ್ ಇದೆಯಲ್ಲ, ಅವರ ಕಾಂಟ್ರಿಬ್ಯೂಷನ್ ಕೂಡ ಬಹಳ ಮಹತ್ವದ್ದು ನಾವು. ಅದೇ ರೀತಿ ನೆಮ್ಮದಿ ಕೇಂದ್ರಕ್ಕೆ ಪ್ರತಿ ತಿಂಗಳ 3,000 ರೂಪಾಯಿ ಅವರು ಕೊಡ್ತಿದ್ರು. ಅವ್ರು ಸಾಯುವವರೆಗೂ ನೆಮ್ಮದಿ ಕೇಂದ್ರಕ್ಕೆ 3,000 ರೂಪಾಯಿ ಕೊಡ್ತಿದ್ರು. ವಿಧಿ ಅಂದರೆ ಹೇಗಿತ್ತು ನೋಡಿ, ಅವರ ಹಂಚಿಕೆ ಕೂಡ ನೆಮ್ಮದಿ ಕೇಂದ್ರದಲ್ಲೇ ಆಯಿತು. ಇದು ಬಹಳ ಒಂದು ವಿಶೇಷವಾದಂಥ ಒಂದು ವಿಷಯವಿದೆ. ಬಟ್ ಅವರು ಎಲೆಮರೆಯ ಕಾಯಿ ಹಾಗೆ ಎಲ್ಲ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡಿ, ಈಗ ಕೆಲ ಜನ ಇರ್ತಾರೆ ಎಲ್ಲದರಲ್ಲೂ ಇದ್ದಾನೆ ಅಂತೇಳಿ, ಆದರೆ ಯಾವುದ್ರಲ್ಲೂ ಕಾಂಟ್ರಿಬ್ಯೂಷನ್ ಇರುವುದಿಲ್ಲ. ಆದರೆ ಇವರು ಹಾಗಲ್ಲ, ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆ ಒಂದು ಸಂಸ್ಥೆಯ ಅಭಿವೃದ್ಧಿಗೆ ಕಾರಣ ಆದಂಥವ್ರು. ಆಲ್ಸೋ ರ್ಯಾಂಕ್ ಕ್ಯಾಟಗರಿ ಅಲ್ಲ, ಇವರು ತುಂಬ ಇನ್ವಾಲ್ವ್ ಮಾಡಿಕೊಂಡು ಅದನ್ನು ಅಭಿವೃದ್ಧಿಗೆ ಕಾರಣ ಆದಂಥವ್ರು. ಮೊನ್ನೆ ನುಡಿದ ಮನೆ ಕಾರ್ಯಕ್ರಮದಲ್ಲಿ ಕೆಲವು ಮೆಂಬರ್ಸು ಅವರ ಒಂದು ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿದ್ರು. ಒಬ್ಬರು ಒಂದು ಇನ್ಸ್ಟಿಟ್ಯೂಷನ್ ಇದ್ದು ಅದನ್ನು ಕಟ್ಟಲಿಕ್ಕೆ ಹಣಗಾಡ್ತಾರೆ. ಆದರೆ ಇಷ್ಟೆಲ್ಲ ಒಂದು ಇನ್ಸ್ಟಿಟ್ಯೂಷನ್ ಇದ್ದು ಅವ್ರು ಹೇಗೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮ IME ಅಧ್ಯಕ್ಷರಿಗೆ ಕೂಡ ಅವ್ರು ಹೇಳ್ತಿದ್ರು, ನನಗೆ ಲಯನ್ ಮೆಂಬರ್ ಮಾಡಿದರೆ ಮೀಟಿಂಗೇ ಹೋಗ್ಲಿಕ್ಕೆ ಆಗಲಿಲ್ಲ. ಅವ್ರು ಇಷ್ಟೆಲ್ಲ ಸಂಘ ಸಂಸ್ಥೆಗಳಲ್ಲಿ ಅವ್ರು ಹೇಗೆ ಕೆಲಸ ಮಾಡಿದ್ರು ಹೇಳುವಂತಾರೆ. ತಾನು ಅವ್ರು ಬದುಕಿದ್ರೆ ಟಿಪ್ಸ್ ಪಡಿತಿದ್ದೆ ಹೇಳುವಂತಾರೆ. ಅದಕ್ಕೆ ಅವರ ಒಂದು ಬದ್ಧತೆ, ಒಂದು ಪಂಕ್ಚುಯಾಲಿಟಿ, ಟೈಮ್ ಕಾನ್ಸ್ಟಿಟ್ಯೂಷನ್ ಭಾಳ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಗೂ ಕೂಡ ನಾನು ಕಂಡ ಹಾಗೆ ಈ ಕೊನೆಯದು ಒಂದು ಕೆಲವು ವರ್ಷಗಳ ಒಂದು ಅಪಾಯಿಂಟ್ಮೆಂಟ್ ಸಿಸ್ಟಮ್ ಎಷ್ಟು ಅವ್ರು ಪರ್ಟಿಕ್ಯುಲರ್ ಇದ್ರು ಅಂದರೆ ಅವ್ರು 70 ವರ್ಷ ದಾಟದಂತ ನಾನು ಹೇಳ್ತಾ ಇರೋದು. ನಾನು ಹೇಳೋದು, ನಿಮಗೆ ಅಪಾಯಿಂಟ್ಮೆಂಟ್ ಇದ್ದರೆ ಅರ್ಧ ಗಂಟೆ ಮೊದಲೇ ನೆನಪು ಮಾಡೋರು ನಿಮಗೆ ಅಪಾಯಿಂಟ್ಮೆಂಟ್ ಎಷ್ಟೊತ್ತಿಗೆ ಅಂತೇಳಿ. ಒಮ್ಮೆ ಸಪೋಸ್ ಲೇಟ್ ಆಗ್ತಿದ್ದು ಯಾವುದೋ ಪೇಷಂಟ್ ಕಾರಣ ಇದ್ರೆ ನಿಮಗೆ ಲೇಟ್ ಆಗ್ತದೆ, ಅರ್ಧ ಗಂಟೆ ಲೇಟಾಗೇ ಬಂದ್ಬಿಡಿ ಅಂತ. ಇಷ್ಟು ಪಂಕ್ಚುವಲ್, ಇಷ್ಟು ಇದು. ಬೈ ಚಾನ್ಸ್ ನೀವು ಲೇಟಾಗಿ 15 ನಿಮಿಷ ಲೇಟ್ ಅಂದರೆ ಅವರು ಕೆಲವೊಮ್ಮೆ ನಿಮಗೆ ಅದು ಇಷ್ಟೊಂದು ಕಾಣ್ಬೋದು, ಆದರೆ ಕೆಲವೊಮ್ಮೆ ಅಂತ ನಿರ್ಧಾರ ತೊಗೊಳ್ಬೇಕಾಗುತ್ತೆ. ಅವ್ರು ಎಂಟರ್ಟೈನ್ ಮಾಡ್ತಿದ್ದೇ ಇಲ್ಲ. ಸ್ವಲ್ಪ ಕೆಲವು ಜನರಿಗೆ ಸ್ವಲ್ಪ ತಾವು ಮುಖ್ಯರು ಅಂತ ಹೇಳೋರಿಗೆ ಸ್ವಲ್ಪ ನಿಷ್ಠ ಅನಿಸ್ಬೋದು, ಆದರೆ ಅವ್ರು ಯಾತಕ್ಕೆ ಹಾಗೆ ಮಾಡ್ತಾರೆ ಅದು ಅರ್ಥ ಮಾಡಿಕೊಂಡ್ರು ಅದರ ವಿರುದ್ಧ ಹೋಗ್ತಿದ್ರು. ಆ ಒಂದು ಪಂಕ್ಚುಯಾಲಿಟಿ, ಆ ಒಂದು ಟೈಮ್ ಕಾನ್ಶಿಯಸ್ ಇತ್ತು. ಹೀಗಾಗಿ ಯಾರು ಕೂಡ ಅವರ ಕ್ಲಿನಿಕ್ನ ಎದುರಿಗೆ ತುಂಬ ಕೂತ್ಕೊಂಡು ಹೇಳುವಂಥ ಅವಶ್ಯಕತೆ ಇತ್ತಿಲ್ಲ. ನಿಮ್ಮ ಟೈಮಿಗೆ ಕರೆಕ್ಟ್ ಟೈಮ್ ಅವರು ರಿಮೈಂಡ್ ಮಾಡ್ತಿದ್ರು ನನಗೆ, ನಿಮ್ಮದು ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟು ಟೈಮಿಗೆ ಬಂದು ಹೇಳುವಂಥದ್ದು. ಆ ರೀತಿ ಒಂದು ಓನ್ಲಿ ಎ ಬಿಸಿ ಮ್ಯಾನ್ ಕ್ಯಾನ್ ನೋ ದಿ ಇಂಪಾರ್ಟೆನ್ಸ್ ಆಫ್ ಟೈಮ್. ಹೀಗಾಗಿ ಆ ಟೈಮ್ ಹೇಗೆ ಸಿಗ್ತೇವೆ ಅಂದರೆ ಅವ್ರು ನೋಸ್ ದ ಹೌ ಟು ಮ್ಯಾನೇಜ್ ದ ಟೈಮ್. ಮತ್ತೆ ಕೆಲವರು ಅಬ್ಸರ್ವ್ ಮಾಡಿದ ಇದರಲ್ಲಿ ಬುಡಿಗಂನಲ್ಲಿ ಅವರು ರಾಜಯೋಗಿ ಒಂದೇ ಅಲ್ಲ, ರಾಜಯೋಗಿ ಹೇಳುವಂಥದ್ದು ಒಳ್ಳೆ ಪಾಯಿಂಟ್ ಅದು. ಯಾಕೆಂದರೆ ಅವ್ರು ಎಷ್ಟೋ ಸಂಘ ಸಂಸ್ಥೆಗಳಲ್ಲಿ ದುಡಿದಿದ್ದಾರೆ ಅವರು. ಆಗ ಸ್ವಾಭಾವಿಕವಾಗಿ ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದೇ ಬರುತ್ತೆ.
ಆದರೆ ಆ ಒಂದು ಎಲ್ಲರನ್ನೂ ಒಂದು ಒಗ್ಗೂಡಿಸುವಂಥದ್ದು, ಆ ಡಿಫ್ರೆನ್ಸನ್ನು ಕಡಿಮೆ ಮಾಡುವಂಥದ್ದು, ಆ ಒಂದು ಆರ್ಟ್ ಅವರಲ್ಲಿ ಇತ್ತು ಹೇಳುವಂಥದ್ದು ಒಳ್ಳೆಯ ಪಾಯಿಂಟ್ ಅಂತ ಹೇಳಿದ್ರು. ಯಾಕೆಂದರೆ ಸಂಘ ಸಂಸ್ಥೆಗಳು ಇದ್ದಾಗ ಒಪ್ಪಂದವರು ಬೇಕಾಗ್ತದೆ, ಇಲ್ಲದೇ ಸಂಘ ಸಂಸ್ಥೆ ನಡೆಯುವುದಿಲ್ಲ. ಅದೇ ರೀತಿ ಎಷ್ಟೋ ಒಂದು ಕ್ಯಾಂಪ್ಗಳನ್ನು ಮಾಡಿದ್ದಾರೆ. ಅವರು ಮತ್ತೊಂದು ಪಾಯಿಂಟನ್ನು ಹೇಳಿದ್ರು, ಅದೇ ನುಡಿದಂಥ ಕಾರ್ಯಕ್ರಮದಲ್ಲಿ ಡೆಂಟಲ್ ಡಾಕ್ಟರ್ ಅಂತ ಎಲ್ಲರನ್ನೂ ಅವರನ್ನು ರಿಕಗ್ನೈಸ್ ಮಾಡ್ತಾರೆ. ಅವರು ಸೋಷಿಯಲ್ ಡಾಕ್ಟರ್ ಕೂಡ ಹೌದು ಹೇಳುವಂಥದ್ದು ಒಳ್ಳೆ ಪಾಯಿಂಟ್. ಯಾಕೆಂದರೆ ಸಮಾಜದಲ್ಲಿ ಇರುವಂತಹ ಸಂಘ ಸಂಸ್ಥೆಗಳಲ್ಲಿ ಹೋಗ್ಕೊಂಡು ಅಲ್ಲಿ ಕೆಲಸ ಮಾಡಿಕೊಂಡು ಸಮಾಜಕ್ಕಾಗಿ ದುಡಿದಂಥವ್ರು, ಅವ್ರಿಗೆ ಗೊತ್ತಿದೆ ಹೇಗೆ ಇರಬೇಕು ಹೇಳುವಂಥದ್ದು, ಯಾವ ರೀತಿ ಸೇವೆ ಸಲ್ಲಿಸಬೇಕು ಹೇಳುವಂಥದ್ದನ್ನು. ಅದು ಒಳ್ಳೆಯ ಪಾಯಿಂಟ್. ನಾನು ಇದೆಲ್ಲ ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ನಾವೆಲ್ಲ ತಿಳ್ಕೊಳ್ಳುವಂಥದ್ದು ಬಹಳ ಇದೆ. ಈಗ ಕಾಸರಗೋಡು ಹುಟ್ಟೂರು ಸಿರ್ಸಿಗೆ ಬಂದು ನಮ್ಮವರೇ ಆಗಿ ಇಷ್ಟೆಲ್ಲ ಒಂದು ಕೆಲಸ ಮಾಡಿದ್ದಾರೆ. ಈಗ ಬಹುತೇಕ ನಮ್ಮ ಒಂದು ಈ ಸಿಸ್ಟಮ್ನಲ್ಲಿ ಎಷ್ಟೋ ಮೊದಲೇ ಇಂಥ ಕೆಲಸ ರಿಕಗ್ನೈಸ್ ಆಗಬೇಕಿತ್ತು. ಅದು ತೀರ್ಕೊಂಡ ನಂತರ ನಾವು ಶ್ರದ್ಧಾಂಜಲಿ ಮಾಡ್ಕೊತಾ ಇಂಥ ಮಾತುಗಳನ್ನು ನಾವು ಮಾಡ್ತಾ ಇದ್ದೇವೆ. ಆದರೆ ಇಷ್ಟಾರು ಮಾಡ್ತಾ ಇದ್ದಲ್ಲ, ನಾವು ಸಿಸ್ಟಮ್ ಇದು ಮೊದಲೇ ರಿಕಗ್ನೈಸ್ ಮಾಡಬೇಕಿತ್ತು. ಇದು ಒಂದು ಸಿಸ್ಟಮ್ನ ಫೇಲ್ಯೂರ್ ಅಂತ ಹೇಳ್ತಿರೋ ಏನೋ ನನಗೆ ಅರ್ಥ ಆಗಲ್ಲ. ಯಾಕೆಂದರೆ ಇಷ್ಟು ಒಳ್ಳೆಯ ಕೆಲಸ ಮಾಡಿ ಸಮಾಜಕ್ಕೆ ಕೊಡುಗೆ ನೀಡಿ ಅವರನ್ನು ಗುರುತಿಸಿರೋದು ಒಂದು ವಿಪರ್ಯಾಸ. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ. ನಾನು ಇದು ಸಮಾಜ ಒಂದು ಅದನ್ನು ಗುರುತಿಸಬೇಕಿತ್ತು, ಆದರೆ ಮಾಡಿಲ್ಲ ಹೇಳುವಂಥದ್ದು ನನಗೆ ಖೇದ. ಅದು ಒಂದು ನಮ್ಮ ಒಂದು ಇದು ಒಂದು ಸಿಸ್ಟಮಿನ ಫೇಲ್ಯೂರ್ ಅಂತ ನನಗೆ ಅನ್ಸುತ್ತೆ. ಅಟ್ಲೀಸ್ಟ್ ನಾವು ಇವತ್ತು ಇವತ್ತು ಆ ಒಂದು ದಿಸೆಯಲ್ಲಿ ಮುಂದುವರಿತಾ ಇದ್ದೇವೆ. ಇದೊಂದು ಒಳ್ಳೆಯ ಬೆಳವಣಿಗೆ. ನಾನು ಇದು ಒಂದು ಏನು ಮೆಮೋರಿಯಲ್ ಲೆಕ್ಚರ್ ಫಸ್ಟ್ ಒಂದು ಇಟ್ಕೊಂಡಿದ್ದೇವೆ ನಾವು. ಈ ಕಾರ್ಯ ನಿರಂತರವಾಗಿ ಇವತ್ತು ಅವ್ರ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಸಾಗಲಿ. ಆ ಮೂಲಕ ನಾವು ಏನು ಸಾಧಿಸ್ತೇವೆ ಅಂತ ನೀವು ಕೇಳ್ಬೋದು, ಏನಾಗ್ತದೆ. ಅಟ್ಲೀಸ್ಟು ಕೆಲವರಿಗಾರ ಪ್ರೇರಣೆ ಸಿಗ್ಬೋದು. ಯಾಕೆಂದರೆ ಒಂದು ರಂಗದಲ್ಲಿ ಇರುವುದು ಬಹಳ ಕಷ್ಟನ. ಹಲವು ರಂಗಗಳನ್ನು ತೋಡಿಸ್ಕೊಂಡು ಅದರಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸಿ, ತಮ್ಮ ಒಂದು ಆಯ್ಕೊಂಡಂಥ ಫೀಲ್ಡಲ್ಲೂ ಕೂಡ ಉತ್ತಮವಾಗಿ ಸೇವೆ ಸಲ್ಲಿಸಿ ಇವತ್ತು ಎಷ್ಟು ಬೇಗ ಹೋದ್ರು ನೋಡಿ. 1 ಏಪ್ರಿಲ್ 2020 ಬಹುತೇಕ ಯಾರಿಗೂ ಅನಿಸಲಿಲ್ಲ, ಕುಟುಂಬದವರಿಗೂ ಅನಿಸಲಿಲ್ಲ, ಅವರಿಗೂ ಅನಿಸಲಿಲ್ಲ ಕೊನೆಯ ದಿನ ಆಗ್ಬೋದು ಅಂತ. ಯಾಕೆಂದರೆ ಅವರು ಯೂಸ್ವಲ್ ವೀಣಾಜಿಯವರ ಹೇಳಿದ್ರು, ಅವ್ರು ಕ್ಲಾಸಿಗೆ ಬೆಳಗ್ಗೆ ಬಂದಿದ್ರು ಅಂತ. ಆ ಕ್ಲಾಸಿಗೆ ಹೋಗಿದ್ದಾರೆ ಆ್ಯಸ್ ಯೂಸ್ವಲ್ಲು. ನಂತರ ಚೆಕಪ್ಪಿಗಾಗಿ ಸ್ವಲ್ಪ ಏನೋ ಅಬ್ಡಾಮಿನಲ್ ಡಿಸ್ಕಂಫರ್ಟು ಬಂದು ಇನ್ವೆಸ್ಟಿಗೇಷನ್ ಮಾಡಿಸಿದ್ರು. ಮಧ್ಯಾಹ್ನ ಆಗೋದ್ರೊಳಗೆ ತ್ರಾಸು ಹೆಚ್ಚಾಗ್ತಾ ಹೋಯ್ತು. ಆಗ ಮತ್ತೆ ಎಲ್ಲ ಸ್ಕ್ಯಾನಿಂಗಲ್ಲಿ ಏನೋ ಸರಿ ಗೊತ್ತಾಗಲ್ಲ, CT ಸ್ಕ್ಯಾನ್ ಮಾಡಿದ್ರು. ನನಗೆ 7 ಗಂಟೆಗೆ ಗೊತ್ತಾಯಿತು ಇದು ಸ್ವಲ್ಪ ಗಂಭೀರವಾಗಿದೆ, ICUದಲ್ಲಿ ಅಡ್ಮಿಟ್ ಆಗಿದೆ ಅಂತ. ನಾನು ನೋಡಿದಾಗ ಅವರಿಗೆ ಅಬ್ಡಾಮಿನಲ್ ಡಿಸ್ಟೆನ್ಷನ್ ಡೆವಲಪ್ ಆಗ್ತಾಯಿತ್ತು. ಆಗಾಗಲೇ ಅವ್ರು ಡಯಾಗ್ನೋಸ್ ಮಾಡಿ ಹುಬ್ಬಳ್ಳಿಗೆ ರೆಫರೆನ್ಸ್ ಕ್ರಿಯೆ ನಡೀತಾ ಇತ್ತು. ಅವಾಗ ಅವರ ಮಗ ಕೂಡ ಹುಬ್ಬಳ್ಳಿಯಲ್ಲೇ ಇರೋದ್ರಿಂದ ಮೋಸ್ಟ್ಲಿ ಲೆಬ್ರಾಟಮಿ ಬೇಕಾಗ್ಬೋದು ಹೇಳುವಂಥ ತಯಾರಿನೂ ಕೂಡ ಬ್ಲಡ್ ಕೂಡ ವ್ಯವಸ್ಥೆ ಮಾಡ್ಕೊಂಡು ಮಾಡ್ತಾಯಿದ್ರು. ಅವರನ್ನು ನಾವು ಕೊನೆ ನೋಡಿದ್ದು ಅದೇ 7:45ಕ್ಕೆ 8 ಗಂಟೆಗೆ ಅವಾಗ ಹೋಗ್ತಾ ಇರ್ಬೇಕಾದ್ರೆ ಮೋಸ್ಟ್ಲಿ ಆಪರೇಷನ್ ಆಗ್ತದೆ, ಅವರು ಆರಾಮಾಗ್ತಾರೆ ಹೇಳುವಂಥ ಒಂದು ಕಲ್ಪನೆ ನಾವೆಲ್ಲ ಇದ್ವಿ ಅವರಲ್ಲಿ ಪಕ್ಕ. ಆದರೆ ವಿಧಿ ನೋಡಿ ಎಷ್ಟು ಕ್ರೂರದೆ ಅಂತೇಳಿ. ಹೋಗಿ 10:30ಗೆ ಹೋಗಿ ಮುಟ್ಟಿರ್ಬೇಕು ಮೋಸ್ಟ್ಲಿ. ಮತ್ತು 11:00ಗೆ ನಮ್ಗೆ ಬಂತು. 11 ಕಾಲಕ್ಕೆ ಕ್ರಿಟಿಕಲ್ ಅಂತ ಬಂತು. 11:00ಗೆ ಹೋಗ್ಬಿಟ್ಟಿದ್ದಾರೆ. ಎಷ್ಟು ಬೇಗ ನಮ್ಮನ್ನು ಹಗಲಿಬಿಟ್ಟಿದ್ದಾರೆ. ಅಂದರೆ ಎಷ್ಟು ಅನ್ಸರ್ಟನಿಟಿ, ಸಾವು ಎಷ್ಟೊತ್ತಿಗೂ ಬರ್ಬೋದು, ಹೇಗೆ ಬರ್ತದೆ, ಯಾವ ರೀತಿ ಬರ್ತದೆ ಅಂತ ಅಷ್ಟು ಆಶ್ಚರ್ಯ, ಎಲ್ಲರಿಗೂ ಆಶ್ಚರ್ಯ. ಯಾಕೆಂದರೆ ಅವಾಗ ಕೊರೋನಾ ಬೇರೆ ಇತ್ತು, ಲಾಕ್ಡೌನ್ ಬೇರೆ ಇತ್ತು, ಯಾರ ಹತ್ರ ಏನೂ ಮಾಡಿಸ್ಕೊಂಡಿಲ್ಲ. ಅವ್ರ ಕೊನೆಯ ದರ್ಶನ ಕೂಡ ಸಿಗಲಿಲ್ಲ, ಅವ್ರ ಅಂತ್ಯಕ್ರಿಯೆ ಕೂಡ ಆಗ್ಬಿಡ್ತು. ಅದು ಹೀಗಾಗಿ ಎಷ್ಟು ಭಾಳ ಜನರಿಗೆ ಬೇಜಾರಾಯಿತು. ಕೊನೆ ಒಂದು ದರ್ಶನವೂ ಆಗಲಿಲ್ಲ ಹೇಳುವಂಥದ್ದು. ಆ ದಿವಸ ಭಾಳ ಜನ ಬಂದು ನುಡಿದ ಮೇಲೆ ಹೇಳ್ಕೊಂಡ್ರು, ಹೀಗಾಗ್ಬಿಡ್ತಲ್ಲ ಹೇಳುವಂಥದ್ದು. ಆದರೆ ವಿಧಿ ಏನು ಮಾಡಲಿಕ್ಕೂ ಆಗಲ್ಲ. ಆದರೆ ಅವರ ನೆನಪು ಮಾತ್ರ ಇವತ್ತು ಶಾಶ್ವತ. ಅವ್ರು ಏನು ಮಾಡಿದ್ದಾರೆ, ಅವ್ರು ಏನು ಕೊಡುಗೆ ಕೊಟ್ಟಿದ್ದಾರೆ, ಅಲ್ಟಿಮೇಟ್ಲಿ ಇಟ್ ಇಸ್ ಕ್ವಶನ್ ಆಫ್ ಮೆಮರಿ. ನಾವು ಏನು ಮಾಡಿದ್ದೇವೆ ಅದು ಬಿಟ್ಕೊಟ್ಟಿರೋದು ಆ ಮೆಮರಿ ಶಾಶ್ವತ. ಅವರು ಉತ್ತಮವಾದಂತಹ ಒಂದು ನೆನಪುಗಳನ್ನು ಈ ಒಂದು ನಮ್ಮ ಜನರಿಗೆ ಕೊಟ್ಟು ಹೋಗಿದ್ದಾರೆ. ಆ ನೆನಪನ್ನು ನಾವು ಮುಂದುವರಿಸ್ಕೊ ಹೋಗುವಂಥದ್ದು ನಮ್ಮ ಕರ್ತವ್ಯ. ಇಂಥ ಒಂದು ಆ ದಿಸೆಯಲ್ಲಿ ನಾವು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ, ಭಾಳ ದೊಡ್ಡ ಪ್ರಯತ್ನ ಏನಲ್ಲ ಇದು. ಇನ್ನು ನನಗೆ ಬೇಜಾರು ಅನಿಸುತ್ತೆ. ಯಾಕೆಂದರೆ ಇಷ್ಟು ಒಂದು ಸಮಾಜಕ್ಕೆ ಕೊಡುವುದನ್ನು ಒಂದು ಕೊಡುಗೆ ಕೊಟ್ಟವರನ್ನು ನಾವು ರಿಕಗ್ನೈಸ್ ಮಾಡುವಲ್ಲಿ ನಮ್ಮ ಒಂದು ಸಿಸ್ಟಮ್ ವಿಫಲವಾಗಿದೆ. ಯಾಕೆಂದರೆ ಏನೆಲ್ಲ ನೋಡ್ತೇವೆ, ಏನೆಲ್ಲ ಮಾಡ್ಕೊಳ್ತೇವೆ, ಇಂಥವರ ವ್ಯಕ್ತಿಗಳನ್ನು ನಾವು ಗುರುತಿಸಲು ಹೇಳುವಂಥದ್ದು ನಮಗೆ ಬೇಜಾರಾಗ್ತಾ ಇರುವಂಥ ವಿಷಯ. ಏನೇ ಇರಲಿ, ಅದಕ್ಕೆ ನಾವು ಏನು ಮಾಡಲಿಕ್ಕೂ ಆಗೋದಿಲ್ಲ. ಆದರೆ ಇವತ್ತಿನ ಒಂದು ಏನು ಕಾರ್ಯಕ್ರಮ ಇದೆ ಆ ದಿಸೆಯಲ್ಲಿ ಅವರ ಕೆಲಸವನ್ನು ರಿಕಗ್ನೈಸ್ ಮಾಡುವಲ್ಲಿ, ಅವರ ಒಂದು ಕಾಂಟ್ರಿಬ್ಯೂಷನನ್ನು ನೆನಪು ಮಾಡಿಕೊಳ್ಳಲಿ ಅಟ್ಲೀಸ್ಟ್ ಸ್ವಲ್ಪ ಮಾಡೋದು ನಮಗೆ ಪ್ರೇರಣೆ ಸಿಗುವಂಥ ಒಂದು ದಿಸೆಯಲ್ಲಿ ಕೆಲಸ ಮಾಡಲಿದೆ ಹೇಳುವಂಥ ಒಂದು ಮಾತನ್ನು ಹೇಳ್ತಾ
ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ದಿಸೆಯಲ್ಲಿ ಇದು ಕಾರ್ಯಕ್ರಮ ಅಭಿವೃದ್ಧಿ ಆಗ್ತಾ ಹೋಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಸಂಘಟಕರಿಗೆ ನಾನು ಧನ್ಯವಾದ ನಾವು I now request Dr. Shantabat Madam to kindly introduce Brahma Kumari Meena Ji to the gathering. Om Shanti. To start with, let me tell about Prajapita Brahma Kumari Ishwari Vishwavidyalaya, because many of you may be having misconception about this esteemed organization. Let me clear it now. This is an international spiritual education university, Mount Abu being the headquarters. Many of you might have already visited Mount Abu and enjoyed the peace and bliss at that headquarters. At present, it has more than 10,000 sub-centers spread over 148 countries of the world. This is the only world spiritual organization mainly managed by women, Stree Shakti is important, offering education in human, moral and spiritual values, which is lacking in medical or dental education. To meet the challenge of the change in this mad materialistic world, it initiates dialogue and presents a fresh vision of the future. It is accepted as a wing in the UNO since many years. It has bagged Universal Peace Award many times. It is serving the humanity right from 1936. About 90% of the dedicated Sevadharis are females and at about 5% are males. Wonder is, no fees are collected for this education. People of all religions, young and old, rich and poor, married or unmarried, can study in this institution. This is a lifelong education. God Almighty is the principal teacher and all others are students. People who are benefited by way of peace of mind due to this spiritual education donate freely in the way of money or land or vehicle or food items. ಎವ್ರಿಥಿಂಗ್ ಈಸ್ ಗುಪ್ತದಾನ. ನಿಜವಾಗಿ ಹೇಳಬೇಕಂದ್ರೆ ಆ ದೇವರು ನಮಗೆ ಕೊಟ್ಟಿದ್ದರಲ್ಲಿ ಸ್ವಲ್ಪ ಭಾಗ ಅವನ ಕೆಲಸಕ್ಕೆ ಸಮರ್ಪಿತ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದಂತೆ. ಫಾರ್ ಎಕ್ಸಾಂಪಲ್, ವಿ ಗೇವ್ ಎ ಪೀಸ್ ಆಫ್ ಲ್ಯಾಂಡ್ ವಿಚ್ ವಾಸ್ ನಾಟ್ ಬೀಂಗ್ ಯೂಸ್ಡ್ ಬೈ ಅಸ್ ಫಾರ್ ದ ಇನಿಷಿಯಲ್ ಕನ್ಸ್ಟ್ರಕ್ಷನ್ ಆಫ್ ದ ಸಬ್ ಸೆಂಟರ್ ಆಫ್ Sirsi. Someone else gave another piece of land behind our house where the main classroom and a spacious dining hall is built. After maintaining their respective centers, the money left out is transferred to headquarters in Mount Abu. The headquarters or the Indian government do not give any fund to these centers. Everybody here is a student. We are treated as equal human beings, brothers and sisters. Daily spiritual lessons, that is called as Murli, is read from 7 a.m. to 7:45 a.m. and in the evening from 6:30 to 7:30. Many mind-body medicine seminars are conducted at international level. There are 17 separate wings catering service to the doctors, engineers, lawyers, educationists, business people, industrialists, scientists, media people, and even common women, etc. Today, lecture is in the fond memory of late Dr. T. Narayan Bhatt, birth date being 23rd November. He was a Raj Yogi and a regular student for the last 30 years. Raj Yoga meditation, which is an open eye, easy way of meditation, which is based on the knowledge given here. This daily education brings about a change in our behavior or sanskara. We get peace of mind, happiness and satisfaction, and sometimes experience bliss in our day-to-day life. Being soul conscious, we have to become God conscious, connecting our mind to God and get charged and increase our inner strength. As in any educational institution, all students who come to this institution, they don't become rank holders.
Some may pass in first class, or some may pass in second class, or third class, or some may fail and leave the education and go away. God is nothing but Supreme Soul, a point of light, just like we souls are also a point of light. He is the Father of all human beings. ತಂದೆ ಮಕ್ಕಳ ಸಂಬಂಧವೇ ಇಲ್ಲಿ ಶ್ರೇಷ್ಠ ಮತ್ತು ಇಟರ್ನಲ್. He gives the knowledge of ಸೃಷ್ಟಿ ಚಕ್ರ and 5000 years history of and geography. ಈ ಜ್ಞಾನದಿಂದ ನಾವು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿ ಅವನಿಂದ ಶಕ್ತಿ ಪಡೆಯುವುದೇ ಇಲ್ಲಿ ಮುಖ್ಯ. ಉತ್ತಮ ಜಗತ್ತಿನ ನಿರ್ಮಾಣವೇ ಇಲ್ಲಿಯ ಘನ ಉದ್ದೇಶ ಗುರಿ. ಈ ಜ್ಞಾನವನ್ನು ಪಡೆಯುವ ನಾವು ಸಂಸಾರಸ್ಥರು ನಮ್ಮ ಖುಷಿಯಿಂದ ನಮ್ಮ ಮನೆಯಲ್ಲಿಯೇ ಮುರುಳಿ ಕ್ಲಾಸನ್ನು ನಾವು ತೆಗೆಯಬಹುದು. ಇದಕ್ಕೆ ಗೀತಾ ಪಾಠಶಾಲೆ ಅನ್ನೋದು. ಇಂಥ ಒಂದು ಗೀತಾ ಪಾಠಶಾಲೆ ಇಲ್ಲಿಯ ವಿಕಾಸಾಶ್ರಮ ಬೈಲಿನಲ್ಲಿದೆ. ಅಲ್ಲಿ ಬಲವಂತ್ ಭಾಯಿ ಮತ್ತು ಅವರ ಹೆಂಡತಿ ಗಾಯತ್ರಿ ಅಕ್ಕ ತಮ್ಮ ಮಕ್ಕಳೊಂದಿಗೆ ಪಾಠಶಾಲೆ ನಡೆಸುತ್ತಿದ್ದಾರೆ. ಅವರು ಹೋದ ವರ್ಷ ನಮ್ಮ CME ಇರುವಾಗ ಬಂದು ಮಾತನಾಡಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದು. ಈ ಮುಖ್ಯ ಸಬ್ ಸೆಂಟರ್ನಲ್ಲಿ ಸಮರ್ಪಿತ ಅನ್ಮ್ಯಾರಿಡ್ ಅಕ್ಕಂದಿರು ಮಾತ್ರ ಇರುತ್ತಾರೆ. ಅವರು ಸ್ವ ಇಚ್ಛೆಯಿಂದ ತಮ್ಮ ರಕ್ತ ಸಂಬಂಧಿಕರೊಂದಿಗೆ ವ್ಯಾವಹಾರಿಕ ಸಂಬಂಧ ಇಟ್ಟುಕೊಳ್ಳದೆ ಬಿಳಿ ಸೀರೆ ಉಟ್ಟು ಸಾತ್ವಿಕ ಜೀವನ ನಡೆಸುವರು. ಈ ಶಾಲೆಗೆ ಹೋಗುವ ನಾವೆಲ್ಲ ಸಂಸಾರಸ್ಥರೇ. ಬಿಳಿ ಬಟ್ಟೆ ಹಾಕುವುದು, ಇಂಥದ್ದೇ ಆಹಾರ ತೆಗೆದುಕೊಳ್ಳುವುದು ಇತ್ಯಾದಿ ಕಟ್ಟುಪಾಡುಗಳು ನಮಗಿಲ್ಲ. ನಮ್ಮ ಸ್ವಂತ ಉದ್ಯೋಗ ವ್ಯವಹಾರ ನಾವು ನಡೆಸಿಕೊಳ್ಳಲು ಸ್ವತಂತ್ರರು. ಇದೆಲ್ಲ ಸಂಸ್ಥೆಯ ಬಗ್ಗೆ ಹೇಳಿದಂತಾಯಿತು. ಯಾಕೆಂದರೆ ನಿಮ್ಮಲ್ಲಿ ತಪ್ಪು ತಿಳುವಳಿಕೆ ಇರಬಾರದು. ನೀವೆಲ್ಲರೂ ಸಮಯ ಮಾಡಿಕೊಂಡು 3 ದಿನ ಈಶ್ವರೀಯ ಕೋರ್ಸನ್ನು ಪ್ರತಿ ದಿವಸ 1 hour ಯಾಕೆ ಕೋರ್ಸನ್ನು ಮಾಡಿ ನೀವು ಆನಂದಿಸಬಾರದು? ಒಮ್ಮೆ ಬಂದು ರುಚಿ ನೋಡಿ ಸ್ವಾಮಿ. ಇಲ್ಲಿ ಯಾರೂ ಒತ್ತಾಯ ಮಾಡ್ತಾ ಇಲ್ಲ. ಬೆಲ್ಲದ ಸವಿ ಬೆಲ್ಲಕ್ಕೆ ಮತ್ತು ಬೆಲ್ಲದ ಪೆಂಟೆಯನ್ನು ಸುತ್ತಿದ ಗೋಣಿಗೆ ಮಾತ್ರ ಗೊತ್ತು. Now it is my great privilege to introduce today's renowned speaker B.K. Veena-ji, or ನಮ್ಮೆಲ್ಲರ ಪ್ರೀತಿಯ ವೀಣಕ್ಕ. She has a unique personality. I feel it is a Herculean task to describe her in full. God Almighty is the proper entity to introduce her. Originally, she hails from a remote village of Bhatkal Taluk. At a tender age of 16 years, after passing SSLC in first class, she made up her mind and dedicated herself to the world-renowned University of Prajapita Brahma Kumaris. Along with her spiritual service, she did her BA from Karnataka University. Subsequently, she did her MA from Mysore University. 2 years ago, she did PG Diploma in Spirituality and Counseling from Annamalai University. She has done research on Bhagavad Gita and presented the paper on managing depression by Bhagavad Gita. She has presented papers on different topics of Bhagavad Gita during International Gita Mahotsava in Kurukshetra University in the year 2017, 18 and 19. Her talk on mental peace was being telecasted at 6 a.m. in Chandana channel in Kannada for many years, which some of you might have seen. She has given lectures on Bhagavad Gita all over Karnataka, Maharashtra, Gujarat, Rajasthan, Haryana, Delhi, UP, Orissa, Andhra Pradesh and Telangana. You can listen many of her lectures in YouTube. She is a member of the administrative wing of Mount Abu, Madhuban. Since 40 years she is serving in this spiritual university. Since 30 years she is the main teacher in the Sirsi Sub-Center. Since 12 years she is an honorary vice president of Santwana Mahila Vedike of Sirsi. She is associated with Madaka Dravya Virodhi Sangatane. She conducted many stress management courses in different government institutions, banks and industries. So now let us listen her talk on Baduku Bhagavad Gita. ಪ್ರತಿ ವರ್ಷ ನವೆಂಬರ್ನಲ್ಲಿ ಡಾಕ್ಟರ್ ಟಿ ನಾರಾಯಣ ಭಟ್ರ ದಿನದ ನಿಮಿತ್ತ ಬೇರೆ ಬೇರೆ ವಿಷಯಗಳ ಬಗ್ಗೆ ವೀಣಾಜಿಯವರ ಓಪನಿಂಗ್ ಲೆಕ್ಚರ್ಸನ್ನು ನಾವು IMA ಮತ್ತು IDA ಕೂಡಿ ಮಾಡಿದ್ರೆ ಚೆನ್ನಾಗಿರ್ಬೋದಲ್ವೇ? ನಮಸ್ಕಾರ. ಓಂ ಶಾಂತಿ. I now request Veena ji to kindly begin with her